ನಡಿ ಊಟ ಮಾಡು. ನಡಿಲೇ ಇದ್ದಿ. ಮಾಡ್ತೀನಿ ನಾನು. ಹೋಗಿ ಅದೇನು ನೋಡೋಗಿ ಅಲ್ಲಿ ಹೊಲ್ತಕ್ಕೆ ಹೋಗಿ ಹೊಸ ನೋಡೋಗ್ರಿ ಅದೇನು ಮೇವು ಮೇದಿದೋ ಇಲ್ವೋ ಹೋಗಿ ನೋಡೋಗಿ ಹೊಸಿ ಹೊಲ್ತಕ್ಕೆ ಹೋಗ್ಬಿಟ್ಟು ಬರೋಗಿ. ಆಯಿತು. ತಿತಿ ಗಿತಿ ಕಳೆ ಗಂಟ ನಾನೇನು ಹೋಟ್ಲು ಗಿಟ್ಲು ತೆಗಿಯಕ್ಕಿಲ್ಲ. ನೀನು ಸುಮ್ಕಿರು ನೀನು. ನಡಿ ಬಿಟ್ಕೊಟ್ಟ ನಿಮ್ಮ ಅವ್ನು ಇರುವಂತೆ. ಅತ್ತೆ ದೊಡ್ಡತ್ತೆರೆಲ್ಲ ಅಲ್ಲೇ ಅವರೇ ಇರಲಿ ಹೋಗಿ. ಇಲ್ಲಿ ನೋಡ್ಕೊಳ್ಳೋರು ಯಾರು? ರಶ್ಮಿನೂ ಅಲ್ಲೇ ಅವಳಲ್ಲ. ಇಲ್ಲಿ ಮನೆ ತಗೋ ನೋಡ್ಕೋಬೇಡ್ದ. ಅಲ್ಲಿ ನನ್ನ ಮಕ್ಕ ನೋಡಿದ್ರೆ ಅವ್ವ ಜಾಸ್ತಿನೇ ಹೇಳ ಮಾಡ್ತಾಳೆ. ಹೊತ್ಕ ಕುತ್ಕೋತಾಳ ನೋಡಿ ನೋಡಿ. ಅದಕ್ಕೆ ಕಡ್ದು ಬಂದ್ಬಿಟ್ಟೆ ನಮ್ಮ ಅವ್ವನ ಮಕ್ಕ ನೋಡೋಕ್ಕೈತೆ ನನಗೆ. ಅದಕ್ಕೆ ಏನು ಮಾಡೋಕ್ಕದ ಈಗ? ಯಾರೇ ಬೇಕು ಅಂತ ಮಾಡಿದಾರ ಅವರು? ನಿಮ್ಮ ಅಪ್ಪ ಬಾಯಿ ಇಡ್ತಿಲ್ಲಕ್ಕ ಸುಮ್ಕಿರು. ಸುಮ್ಮನೆ ಸಿಕ್ಕೇಟಾಗಿ ತಿನ್ಕೊಂಡು ಹಿಂಗೆ ಆಗಲಿ ಅಂತ ಯಾರು ಅಂದಿದ್ರು? ಯಾರು ಬಾಯಿಸಿದ್ರ? ಏನೋ ಅವ್ರ ಹಣೆ ಬರ ಇದ್ದಿದ್ದಿಷ್ಟು. ನಮ್ಮ ಜೊತೆ ಇರೋಂಥ ಅದೃಷ್ಟ ಇದ್ದಿದ್ದೇ ಇಷ್ಟು ಅಂದ್ಕೊಂಡು ಅವ್ರ ಜೊತೆ ನಾವಿರೋದೇ ಅದೃಷ್ಟ ಇಷ್ಟೇ ಅಂದ್ಕೊಂಡು ನಾವು ಕಾಲ ಕಳ್ಕೊಂಡು ಹೋಗ್ಬೇಕು. ಸುಮ್ಮನಿರು ನೀನು. ಏನು ಯತ್ನೆ ಮಾಡೋಕ್ಕೆ ಹೋಗ್ಬೇಡ. ಹಂಗಲ್ಲ ಕಣ್ಮರೆಯ. ನಮ್ಮ ಅವ್ವನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ನನಗೆ ಹೊಸಿ ಬೇಜಾರಾಯ್ಕಿಲ್ಲ. ಅಯ್ಯೋ ಶಿವನೇ, ನೀನು ಕಷ್ಟ ಇರತ್ತೆ, ನೀನು ಸುಖ ಇರತ್ತೆ ಅನ್ಕೊಂಡು ನೆನ್ನೆ ದಿವಸ ನಾನು ನೋಡ್ತೇನೆ ಅಲ್ಲ ಒತ್ತಿಲ್ ಕೂತ್ಕೊಂಡು ಒಂದು ಧೈರ್ಯ ಹೇಳ್ದಿಲ್ವಲ್ಲ ಅವರು. ಹೇಳ್ದಾಗ ಇರಲಿ ಸುಮ್ಕಿರು. ಈಗ ಏನೀಗ ಅದೇನೋ ಅಂದಂಗಾಯ್ತು. ಕಲೆ ನೋಡ್ಕೊಳಕ್ಕಾಯ್ತದ ಬಿಡ್ಲೆ ಯಾಲ ಕಲೆ. ಒಂದು ಮುದ್ದೆ ಇಟ್ಟಿಕಾಕಿ ನಮ್ಮ ಕೈಲಿ ಶಕ್ತಿ ಕೊಟ್ಟಿರೋ ದೇವರು ಭಗವಂತ. ಏನು ಅವ್ರು ನೋಡ್ಕೋಬೇಕು ಅನ್ನೋದು ಏನಿದದು? ಅವ್ರು ನೋಡ್ಕೊಳ್ಳಿ ಅಂತ ಕಾಯ್ಕೊಂಡು ಕೂತಿದ್ದಾವೆ ನಾವು. ನಿಂದೊಳೆ ಸರಿ ಕದ್ಬಿಡು. ಹೋಗಲೇ ಎಷ್ಟೆಷ್ಟು ಖರ್ಚಾದದೋ ಎಷ್ಟೆಷ್ಟು ಖರ್ಚು ಮಾಡೋಣ. ಅದೇನೋ ಅಂತಿದ್ರು ಅಂತ ಹಂಗಾಯ್ತು. ನಿಮ್ಮ ಅವ್ವನ ನಾನು ನೋಡ್ಕೊಳಕ್ಕಿಲ್ಲ ಅಂದಿದ್ದಾವ. ಹೋಗು ರಾಣಿ ನೋಡ್ಕೊಳಕ್ಕಾಯ್ತದೆ. ತಲೆಗೆಡ್ಸ್ಕೊಬೇಡ. ಅವ್ರಿಗೆ ನೋಡ್ಕೊಳ್ಳಿ ಅಂತ ಯಾರು ಕಾಯ್ತಿದ್ದಾರು? ನಿನ್ನ ತಮ್ಮನ ಇರ್ತೀನಿವೆ ನೋಡ್ಕೊಳ್ಳಿ ಅಂತ ಕಾಯ್ತಿದ್ದಾವ. ಏನೋ ತಿಥಿ ಗಿತಿ ಎಲ್ಲ ಕಳೀಲಿ ಸುಮ್ಕಿರು. ಶಾಸ್ತ್ರ ಕೇಳಕ್ಕೆ ಹೋಗಿದ್ರು ಅಂತಲ್ಲ, ಏನಾಯ್ತು? ಏನತ್ತ ಬತ್ತು? ಯಾರು ಒಪ್ಕೊಂಡ್ರಂತೆ? ಅಯ್ಯೋ ಇನ್ಯಾರಿಗೆ? ಅವನಿಗೆ ಒಪ್ಪಿತಿಲ್ವಂತೆ ಕಣ್ರಿ. ಒಪ್ಪನೇ ಇಲ್ವಂತಲ್ಲ. ದೊಡ್ಡಪ್ಪ ಬಿಡ್ತಂತೆ. ದೊಡ್ಡಪ್ಪ ಬಿಟ್ರೆ 3 ಬತ್ತಂತೆ. ಒಂದು ನಿಂತಂಗೆ ನಿಂತಿತ್ತಂತೆ. 3 ಒಪ್ಪಿಗೆ ಇಲ್ಲ ಅವ್ರಿಗೆ. ಒಪ್ಪಿಗೆ ಇಲ್ಲ ಅಂತ ಅಂದ್ರಂತೆ. ಆಮೇಲೆ ಆಯ್ಸು ಮುಗ್ದಿತ್ತಿಲ್ವಂತೆ ಕಣ್ರಿ ನಮ್ಮ ಅಪ್ಪನಿಗೆ. ಇದೊಂದು ಕಂಟ್ಕ ಇತ್ತಂತೆ. ಅದೊಂದು ಕಂಟ್ಕ ಒಂದು ಕಳ್ಕೊಬಿಟ್ಟಿದ್ರೆ 100 ವರ್ಷ ಗಂಟ್ಲುವೆ. ಅಪ್ಪನ 100 ವರ್ಷ ಆಗ ಗಂಟ್ಲುವೆ. ಆನೆಕಲ್ ತುಣ್ಸಿದ್ರು ಸೈಜ್ಗಲೆ ತಾಕಿದ್ರು ಏನೋ ಆಯ್ತಿತ್ತಿಲ್ವಂತೆ. ಇದೊಂದು ಗಂಟೆಗೆ ತಪ್ಪಿಸ್ಕೋಬೇಕಾಗಿತ್ತಂತೆ. ಏನು ಮಾಡಿರಿ ಪಾಪ ನಮ್ಮ ಅಪ್ಪ. ಕೊನೆದಾಗ ನಂಗೆ ಕೂತು ಮಾತಾಡನೇ ಇಲ್ವಲ್ಲ. ಅದು ಬೇರೆ ನನಗೆ ಭಾಳ ಬೇಜಾರಾಯ್ತದೆ. ಏನು ಮಾಡೋಕ್ಕತ್ತದು? ಸುಮ್ಮನಿರು. ಹಾಲು ತಟ್ಟಾಕ ನಂಗೆ ಆಗ್ಬಿಟ್ಟದೆ ಕತೆ. ಚೆನ್ನಾಗೆ ತಿನ್ಕೊ ಮನೆ ಕತ್ತಂತಲ್ಲ. ತಾನೇ ಕೈ ಮಕ್ಕು ಕತ್ತರಿಸ್ಕೊ ಬಂದು ಎಲ್ಲನೂ ಅದ ಮಾಡ್ಕೊಡ್ತಂತೆ. ಮಾಡಮಿ ಚೆನ್ನಾಗಿ ಬಾಡಾದ್ರೆ ನನಗೆ ಅಲ್ಲುವರೆ ಇಕ್ಕಿಲ್ಲ. ಕೈ ಮಾರ ತಿನ್ಕೊತೀನಿ ಅನ್ಕೊಂಡು ನಾ ಕೈ ದುಂಡೆನೂ ತಿಂತಂತೆ. ಕೈ ದುಂಡೆನೂ ತಿನ್ಕೊಂಡು ಊಟನೂ ಮಾಡ್ತಂತೆ. ಅವ್ರ ಮುದ್ದೆ ಹಿಟ್ಟು ಉಂಡು ಇಷ್ಟು ಅನ್ನ ಹಾಕಿಸ್ಕೊತಿತ್ತಂತೆ. ಇಷ್ಟು ದಿವಸ ಬರೀ ಒಂದಿಷ್ಟಪ್ಪ ಹಿಟ್ಟು ಉಂಡ್ರೆ ಅನ್ನ ಉಂಡಿರ್ತಿಲ್ವಂತೆ. ಅನ್ನ ಉಂಡ್ರೆ ಹಿಟ್ಟು ಉಂಡ್ತಿರ್ತೀವಲ್ಲಂತೆ. ಅವತ್ತು ಮಾತ್ರ ಹಿಟ್ಟು ಅನ್ನ ಎಲ್ಲ ಹೊಟ್ಟೆ ತುಂಬ ಉಂಟಂತೆ. ಹಂಗೆ ಅವ್ವ ಏನು ಮರೆ ಹಿಂಗೆ ಪರವಾಗಿಲ್ವಲ್ಲ. ಅನ್ನಕ್ಕೆ ನಾನು ಇಕ್ಕಿಸ್ಕೊ ಉಂಟದೆ ಇವತ್ತು ಏನು ಅಂತ. ಯಾಕೋ ಭಾಳ ಹೊಟ್ಟೆ ಸಿಕ್ಕರಮ್ಮಿ ನನಗೆ ಅಂತಂತೆ. ಇನ್ನು ಅಪ್ಪ ಬಾಯಿಗೆ ನೀರು ಬಿಡ್ನಿವಲ್ಲ. ಕೊನೆದಾಗಿ ನನ್ನ ಕರ್ಸಿ ಅಂತಿತ್ತಂತೆ ಕಣ್ರಿ. ಆಳ್ಗರಿ ನಮ್ಮ ಅವ್ವ ಒಂಚೂರು ಫೋನ್ ಆರು ಮಾಡಿಬಿಟ್ಟಿದ್ದು. ನಾನು ಅಷ್ಟೊತ್ತಿನಲ್ಲೇ ಹೊಂಟೋಗರು. ನಮ್ಮ ಅಪ್ಪ ಏನು ಹೇಳಕ್ಕಿತ್ತೋ ಏನೋ. ನನ್ನ ಕೆಂಪಿ ಮಗಳು ಕರ್ಸು ಅಂತಿತ್ತಂತೆ ಕಣ್ರಿ. ಏನು ಮನ್ಸಲ್ಲಿ ಮಡಿಕೊಂಡು ಏನು ಹೇಳ್ಬೇಕು ಅನ್ಕೊಂಡಿತ್ತೋ ಏನೋ. ಅಯ್ಯೋ ಭಗವಂತ. ಏನು ಹೇಳೋದು? ಕುತ್ಕೊಂಡು ನೀನು ಸುಮ್ಮನೆ. ನಿನ್ಗೆ ಯೋಚನೆ ಮಾಡಿ ನಿನ್ಗೇನಾರು ಹೆಚ್ಚು ಕಮ್ಮಿ ಆದ್ರೆ ನಮಗೆಲ್ಲ ಯಾರಲೇ ಆದರೂ. ಈಗ ಅದನ್ನೇ ಯೋಚನೆ ಮಾಡಿಕೊಂಡು ನೀನು ಊಟ ಬಿಟ್ಬಿಟ್ಟು ಮೊದಲೇ ನೀನು ಆರೋಗ್ಯ ಸರಿ ಇಲ್ಲ. ಸುಮ್ಮನೆ ಕುತ್ಕೊಂಡಿನೋ ಅಚ್ಚುಕಟ್ಟಾಗಿ ಉಣ್ಕೊಂಡು ತಿನ್ಕೊಂಡು ಸುಮ್ಮನೆ ಆಯಿತು. ಇನ್ನೇನು ಮಾಡೋಕ್ಕಾಗಿಲ್ಲ. ಯಾರೇ ಮೆಟ್ರಮ್ ಸಾಯಿಸಿದಾರ ಹಿಂಗೆ ಮಾಡಿಬಿಟ್ರಲ್ಲ ಅನ್ನಂಗಿದ್ದದ. ಏನೋ ಋಣ ಇದ್ದಿದ್ದು ಇಷ್ಟು ದಿವ್ಸಲೆಯ ಹೋಯ್ತು ಎಲ್ಲ. ಒಂದು ದಿವಸ ಹೋಗೋದೆಯ. ಸುಮ್ಮನೆ ಇದ್ಬಿಡು ನೀನು. ಸುಮ್ಮನೆ ನೀನು ಅವೆಲ್ಲ ಇದು ಮಾಡ್ಕೊಂಡು ನೀನು ಸಾಪು ಕೂತ್ಕೊಂಡು ನಮಗೆ ಹೆಂಗೆ ನೆಮ್ಮದಿ ಬಂದದ್ದು ಹೇಳು? ಕೈ ಕಾಲು ಬಿಡವು ನನಗೆ. ನೀನು ಸಾಪು ಕೂತ್ಕೊಂಡ್ರೆ ಆವತ್ತು ಬೇರೆ ನಾನು ಬೇರೆ ನಿನ್ನ ಕೂಡ ಜಗಳ ಆಡ್ಬಿಟ್ಟೆ. ಅದು ಬೇರೆ ನನಗೆ ನಿಜಕ್ಕೂ ನೆನೆ ದಿವಸ ಹುಸಿ ಬೇಜಾರಾಗಲಿಲ್ಲ ನನಗೆ. ನೀನು ಬೇರೆ ಅಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ನಾ. ಇಲ್ಲಿ ನನಗೆ ನಿದ್ದೆನೇ ಬಂದಿಲ್ಲ ಬೆಳಗಾನ್ಲುವೆ. ನಾನು ಮಾತಾಡಿ ಮನ್ಸು ನೋಯಿಸ್ಬಿಟ್ನಲ್ಲ ಅಂದ್ಬಿಟ್ಟು ಅದು ಬೇರೆ ಬೇಜಾರಾಗೋಯ್ತು ನನಗೆ. ಆಯಿತು ಸುಮ್ಕಿರು. ಇನ್ನೇನು ಮಾಡೋಕ್ಕದದು? ನಾವು ಪಾಪ ಅವ್ರನ್ನೂ ಸುಮಾರು ಸತಿ ಹಾಸ್ಪಿಟ್ಲಿಗೆಲ್ಲ ಸೇರಿಸ್ತೋ. ನಿಮ್ಮ ಅಪ್ಪನ ಬಾಯಿ ಇರ್ಲಕ್ಕ ಸುಮ್ಕಿರು. ಬಾಯಿ ಇಡ್ತಾ ಇರ್ಬೇಕು ಮನ್ಸನ್ಗೆ. ಡಾಕ್ಟ್ರ್ ಹೇಳ್ದಂಗೆ ಕೇಳ್ಕೊಂಡಿದ್ದಿದ್ರೆ ಯಾಕೆ ಬೇಕಾಗಿತ್ತು? ಸುಮ್ಮನೆ ಬಜ್ಜಿ ಬೋಂಡ ಅದು ಇದು ಅಂತ ತಿನ್ನೋದು, ಬೀಡಿ ಸೇದೋದು. ಬರೀ ಬೀಡಿ ಎಲ್ಲಿ ಕೂತ್ಕೊಂಡ್ರು ಬೀಡಿ ಸೇತ್ಕೊಂಡು ಕೂತ್ಕೊಳ್ಳೋದು.
ಅವೆಲ್ಲ ಹೆಚ್ಚು ಕಮ್ಮಿ ಆಯಿತು, ಏನು ಮಾಡೋಕ್ಕಾಗಿಲ್ಲ. ಏನೋ ರೂಢ ಇದ್ದಿದ್ದು ಇಲ್ಲಿ ಗಂಟ ಅನ್ಕೊಂಡು ಎದೆಗೆ ಕಲ್ಲು ಹಾಕೊಂಡು ಇರಬೇಕು ಅಷ್ಟೇ. ಇನ್ನೇನು ಮಾಡೋಕ್ಕತ್ತದು. ಈಗ ನೀನು ಹೊತ್ಕೊ ಕೂತ್ಕೊಂಡ್ರೆ ನಿಮ್ಮ ಅವ್ಗೆ ಧೈರ್ಯ ಹೇಳೋರು ಯಾರು? ನೀನು ಧೈರ್ಯ ಹೇಳ್ಬೇಕು ತಾನೇ. ನೋಡು ಸಾಕು ನಮ್ಮ ಅವ್ವ ಕಣ್ಣೀರು ತುಂಬ್ಕತ್ತದೆ. ಅದಕ್ಕೆ ನಂಗೆ ನೋಡೋಕ್ಕಾಗಲಿಲ್ಲ ಕಣ್ರಿ, ಬಂದ್ಬಿಟ್ಟೆ. ಆಯಿತು ಸುಮ್ಕಿರು. ಆಮೇಲೆ ಒಪ್ಸಿದ್ರಂತ ಯಾರು ಕಾವಡೆ ಬಿಟ್ರಂತೆ. ಅದು ದೊಡ್ಡಪ್ಪ ಬಿಡ್ತಂತೆ. ಹಂಗುವೆ ದೊಡ್ಡಪ್ಪ ನೋಡದ ಮಾದೇವನ ಹೆಸ್ರಿಗೆ ಬಿಟ್ಟು ನೋಡಿ ಅವ್ರಿಗೆ ಒಪ್ಪನಿಲ್ವಲ್ಲ. ಲವನ್ಗಲ್ವಾ ಹಿರಿ ಮಗ ಲವ ಅಲ್ವಾ, ಲವನ್ಗೆ ಹೆಸರು ಎತ್ಕೊಂಡ್ಬಿಟ್ಟಿದ್ಕೆ ಬರ್ನಿಲ್ವಂತೆ. 5-3 ಬರಲಿ ಅಂತ ಅಂದ್ಬಿಟ್ಟು 2-3 ಸತಿ ಬಿಟ್ರು ಬರ್ನಿಲ್ವಂತೆ. ಆಮೇಲಿಂದ ಇವನ್ಗೆ ಮಾದೇವನ ಹೆಸ್ರು ಬಿಡೋದ, ಮಾದೇವ ಅಂದ್ರೆ ಇಷ್ಟ ಅಂತ ಅಂದ್ರಂತೆ. ಅಷ್ಟೊತ್ತಿಗೆ ಅತ್ತೇವೆ ಬೇಡ, ಅದೆಲ್ಲ ಸರಿ ಬರೋಕಿಲ್ಲ. ಅವ್ರ ಗಂಡು ಮಕ್ಳು ಇಲ್ಲವ್ರು ಬೇಕಾದ್ರೆ ಯಾರು ತಲೆ ಬೋಳ್ಸ್ಕೊಳ್ಳಿ ಅನ್ಬೋದು. ಅವ್ರ ಗಂಡು ಮಕ್ಳು ಇದ್ದಾಗ ಮಾಡ್ದಾಗ್ಲು ಜನಗಳು ಯಾರು ಅನ್ಕೋತಾರೆ ಅಂದ್ಬಿಟ್ಟು ಇನ್ನೊಂದ್ಸತಿ ಎಲ್ಲವ ಹೇಳಿದ್ರಂತೆ. ಹಿಂಗೆ ಆಟ ಮಾಡಿದ್ರೆ ಆಯ್ಕಿಲ್ಲ, ಒಪ್ಕೋಬೇಕು. ಒಪ್ಕೊಂಡು ಈಗ ಮಕ್ಕಳು ತಪ್ಪು ಮಾಡಿದ್ರೆ ದೊಡ್ಡ ಸಂಸ್ಥೆ ಇನ್ಯಾರು ಸಂಸಾರು ಅಂತ ಎಲ್ಲರೂ ಹತ್ತಿರ ಸೇರ್ಕೊಂಡು ಹೇಳಿದ್ಮೇಲೆ ಆಮೇಲೆ ಒಪ್ಕೊಂಡು ಬಿಟ್ಟ ತಕ್ಷಣ 5-3 ಬಂದ್ವಂತೆ. ಆಗ ಒಪ್ಕೊತಂತೆ. ಹಿಂಗಾಯ್ತಂತೆ ಕಣ್ರಿ. ಹಂಗೆ ಅಲ್ಲೇ ಗೋವಿಂದನಿಗೂ ಸಾಸಿವೆ ಕೇಳಿದ್ರಂತೆ. ಅವನಿಗೆ ಯುಗಾದಿ ಹಬ್ಬ ಕಂಡ್ರು ಗುರು ಸನಿ ಯಾರೂ ಇಲ್ವಂತೆ. ಬಾ ಅವ್ನು ಯಾವ ಕಾರ್ಯ ಕೈ ಹಾಕರು ಹಾಕಿಲ್ಲ, ಭಾಳ ಕೆಟ್ಟಿದಾಗ್ಬಿಟ್ಟದೆ ಅಂದ್ಬಿಟ್ಟು ಹೇಳ್ಬಿಟ್ಟು ಇದೆಲ್ಲ ಮುಗಿದ್ಮೇಲೆ ಬನ್ನಿ ಯಾವ್ದಾರು ಒಂದು ದೇವಸ್ಥಾನಕ್ಕೆ ಹೋಗಿ ಕಟ್ಟೋಡ್ಸ್ಕೊಂಡು ಬನ್ನಿ. ಕಟ್ಟೋಡ್ಸ್ಕೊಂಡು ಬಂದಮೇಲೆ ಒಂದೇನೋ ಚೀಟು ಪಾಟು ಕಾಯಿ ಮಂತ್ರಿಸ್ಕೊಟ್ಟನು ಮನೆ ತಗೊಂಡು ಕಟ್ಕೊಳ್ಳಿವ್ರಿ ಅಂತ ಅಂದ್ರಂತೆ ಕಣ್ರಿ. ಇವನು ಎಲ್ಲೂ ಕೆಲ್ಸಕ್ಕೆ ಹೋಯ್ತಲ್ಲ, ಅವಳು ಕೆಲ್ಸಕ್ಕೆ ಹೋಯ್ತದಾಳಂತೆ. ಅಲ್ಲ ಸಾವುಗೆ ಬರೋಕ್ಕಾಯ್ತಿತ್ತಿಲ್ವ್ರಿ, ಸಾವುಗೆ ಬರೋಕ್ಕಾಯ್ತಿತ್ತಿಲ್ವ? ಇಷ್ಟು ಮನ್ಸೂರಿಗೆ ದುರಹಂಕಾರ ಬರ್ತದೆ ಅಂದ್ರೆ ಈ ಮಟ್ಕು ಬಂದದ ಹೇಳಿ? ಬರ್ತದೆ ದುರಹಂಕಾರ ಮನ್ಸೂನ್ಗೆ ಅನ್ಕೊಂಡು ಈ ಥರ ಈ ಮಟ್ಕೂ ದುರಹಂಕಾರಕ್ಕೆ ಬೆಂಕಿ ದುರಹಂಕಾರ ಅವ್ರನ್ನೇ ಸಾಯಿಸ್ತದೆ. ಸುಮ್ ಕೂತ್ಕಲೆ ನೀನು. ಅಲ್ಲ ರಾಣಿ ಹಂಗೆ ಇರು ಅಂತ ಇಲ್ಲಿ ಇರ್ಸ್ಕೊಳ್ತೀವ ನಾವು. ಇವ್ರ ಕೈ ಕೇಳಿ ಕೆಲಸ ಮಾಡೋಕ್ಕೆ ಸರಿ ಬಡ್ಡೆ ಅವ್ಕಂದು ಸುಮ್ಕಿರು. ಅಲ್ಲ ಬರೋಕ್ಕಾಯ್ತಿತ್ತಿಲ್ವ ನೋಡು. ಅವನು ಫೋನ್ ಮಾಡ್ತಿದ್ದ, ನಾನು ನೋಡ್ತಿಲ್ಲ ನಿಂತಿದ್ನಲ್ಲ, ನಾನು ಮಾತಾಡ್ಸಕ್ಕೆ ಹೋಗಲಿಲ್ಲ ಬಡ್ಡೆದನ್ನ. ಈ ಬಡ್ಡೆ ಅದು ಸರಿಯಾಗಿದ್ದಿದ್ರೆ ಮನೇನೇ ಸರಿಯಾಗಿರೋದು. ಇವನು ಇಲ್ಲಿ ನಮಗೆ ಮಾಡ್ಬೇಕಲ್ಲ, ನಮಗೆ ಮಾಡಿಸ್ಬೇಕಾಯ್ತದೆ ಅಂದ್ಬಿಟ್ಟು ಎಡ್ತಿ ಕರ್ಕೊಬೋದ? ಈಗ ಕಲಿಸ್ತಾಳೆ ಸುಮ್ಕಿರು, ಕಲಿಸ್ತಾಳೆ ಏನಾದ್ರು ಮಾಡ್ಕೊಳ್ಳಿ. ಆಗ ಅವನು ಮಾಡ್ತಿದ್ದ ಫೋನ ಗಳಿಗಳಿಗೂ ಬಾ 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 ಅಂದ್ಕೊಂಡು. ಅದೇನು ಅಂದ್ಲು ಎಂತೋ ಬರ್ನೇ ಇಲ್ವಲ್ಲ ಹೇಳು ಮತ್ತೆ. ಯಾಕಂದ್ರೆ ಆಯಿತು ಅವತ್ತು ಗಾರ್ಮೆಂಟ್ಸ್ಗೆ ಹೋಗಿದ್ಲು, ಮನೆ ದಿವಸ ಬರೋಕ್ಕಾಗಲಿ ಸಾವುಗೆ ಬರೋಕ್ಕಾಗಲಿಲ್ಲ ಅಂತ ನೆನ್ನೆ ದಿವಸ ರಜೆ ಹಾಕ್ಬಿಟ್ಟು ಬಂದು ಮಾತಾಡ್ಸ್ಕೊ ಹೋಗೋಳು. ಅವನ್ನ ಜಿಂಗ್ ಬರೋಕ್ಕಾಗಲಿಲ್ಲ ಕರಜಿ ತಪ್ಪು ತಿಳ್ಕೊಬೇಡಿ ಅಂತ ಮಾತಾಡ್ಸೋಕ್ಕಾಯ್ತಿತ್ತಿಲ್ವ ಅವಳು? ಹಂಗಾರೆ ನಮ್ಮವ್ವ ಏನು ಮಾಡಿತ್ತಿಲ್ವಾ? ಆಸೆ ಮಾಡಿತ್ತಿಲ್ವ, ಸಾಕಿತ್ತಿಲ್ವ, ಸಲ್ವಿತ್ತಿಲ್ವ ಅವ್ಳ ಗಂಡನ್ನ? ಅವನೇನು ಮಾಡೋನು? ಅವನೇನು ಅನ್ನಂಗಿಲ್ಲ. ಅವನೇ ಪಾಪ ಎಲ್ಲ ಜೋಡಿ ಪೂಜೆ ಮಾಡಿದ್ರೆ ಅವನು ಒಂಟಿಯಾಗಿ ಮಾಡ್ಬೇಕಾದ್ರೆ ನನಗೆ ಒಂಥರ ಬೇಜಾರಾಗೋಯ್ತು. ನಮ್ಗೆ ಯಾಕೆ ಹಿಂಗೆ ನೆಮ್ಮದಿಲ್ದಂಗೆ ಮಾಡಬ್ಬು? ಎಲ್ಲರೂ ಯಾರು ಚೆನ್ನಾಗಿರಲಿ ಅಂತ ನಾವು ಅಷ್ಟು ಆಸೆ ಮಾಡ್ತೀವಿ. ಕೈಲಿ ಬೈದು ಕಳ್ಕೊಂಡಂಗೆ ಆ ಪಾಪನೇ ನಿಂತಾನೆ. ಅವತ್ತು ನೋಡಿದ್ರೆ ಸೋಬಿತ್ತಂತ 1,000 ರೂಪಾಯಿ ದುಡ್ಡು ಇಸ್ಕೊಂಡು ಹೋದಂತೆ. ಹಿಂಗೆ ಮಾಡ್ಕೊಂಡು ಹಿಂಗೆ ಇದು ಮಾಡ್ತಾ ಕುಂತಾರಲ್ಲಿ ಹೆಂಗ್ರಿ ಮಾಡಬೇಕು? ಅದು ಏನು ಮಾಡೋಕ್ಕದಲ್ಲೇ? ಈಗ ನಾವೇನು ಮಾಡೋಕ್ಕಿಲ್ಲ ಮುಟ್ಟಕ್ಕಿಲ್ಲ ಅಂತ ಹೇಳಿದ್ವ, ತಂದಾಕಿಲ್ಲ ಏನಿಲ್ಲ ಅಂತಿದ್ದಿಲ್ಲ. ಮಾದೇವ ಅಷ್ಟು ಚೆನ್ನಾಗಿ ನೋಡ್ಕೊಬೋಯ್ತಿದ್ದವನಿಗೆ ಇವನು 70,000 ರೂಪಾಯಿಗೆ ತಗೊಂಡ. ಅದು ಸಣ್ಣ ಬುದ್ಧಿ ಇವನಲ್ಲಿ ಭಾಳ ಸಣ್ಣ ಬುದ್ಧಿ ಅದೇ. ಸುಮ್ಕಿರು ನಿನ್ನ ಮಗನಲ್ಲಿ. ನಿನ್ನ ಮಗ ಏನು ಸರಿ ಇಲ್ಲ ಸಾಚ ಅಂತ ಹೇಳ್ಬೇಡ ನೀನು. ಅವನೇ ಮೊದಲು ಮನೆಗೆ ಅವನೇ ಸರಿಯಿಲ್ಲ. ನೀನೇನಾರು ಅನ್ಕೊಬಿಡು. ಅವನು ಹಬ್ಬ ನೆಟ್ಕಿದ್ರೆ ಮನೇಲಿ ಸರಿಯಾಗಿರೋದು. ಅಲ್ಲ ಯಾವ್ದಾರು ಯಾಕೆ ಕೊಟ್ಟೋಲಿ ಅವು ಇನ್ನು ನೋಡೋಕ್ಕೆ ಕೊನೆದಾಗ ಬರ್ನಿವಲ್ಲ. ಬಂದ್ರೆ ಹುಸಿ ಆಸೆ ಮಾಡ್ತಿತ್ತಲ್ಲ ಲತ ಅನ್ಕೊಂಡು ಅವ್ಳು ಕಳ್ಸುಡ. ಬರ್ದೋರು ಇರಲಿ ತಲೆಗೆಡ್ಸ್ಕೊಬಿಡ ಬಿಡ್ಲೆ. ನೋಡೋರಿಲ್ವಲೇ ಏನು ಜನ ಸೇರಿತು, ಎಷ್ಟು ಜನ ಸೇರಿತು ಹೇಳು? ಯಾರಪ್ಪ ಏನು ಇಷ್ಟೊಂದು ಜನ ಸೇರಲ್ಲ ಅಂತ ಅಂದ್ಬಿಟ್ರು. ಹೊಸ ಜನ ಸೇರಿತಾ? ಇನ್ನು ಬರೋರು ಹೊಸ ಜನ ಇದ್ರಿ. ಹೊಸ ಜನ ಇದ್ರ ಅವನಿಗೆ ಏನು 75 ಸೀರೆ ಸೇರವೆ. 75 ಸೀರೆ. ಆಮೇಲಿಂದ ಎಲ್ಲ ಸುಮಾರು ಜನ ಕೈಗೆ ಕಾಸು ತುರ್ಕ್ಬಿಟ್ಟು ಹೋದ್ರು ಸೀರೆ ತಗೊಳ್ಳಿ ಅಂದ್ಬಿಟ್ಟು. ಅದೇ ಒಂದು 5,000 ರೂಪಾಯಿ ದುಡ್ಡು ಬಿದ್ದದೆ. 75 ಸೀರೆಗಳು ಬಿದ್ದವೆ. ಹೊಸಿ ಸೀರೆ ಆಗಿಲ್ಲ ಅವನಿಗೆ. ಆ ಪಾಟಿ ತಂದವ್ರೆ. ಏನು ಜನ ಹೊಸಿ ಜನ್ಮ. ಅಯ್ಯಪ್ಪ ಜನಗಳು ಸೇರವ್ರೆ. ನಿಮ್ಮ ಮಾವನು ಬಂದಿತ್ತಲ್ಲ, ನಿಮ್ಮ ಮಾವನು ಬಂದಿತ್ತು ಅಲ್ವಾ? ಬಂದಿತ್ತಲ್ಲ. ಅವರು ಅಪ್ಪನ ಮನೆ ಸೀರೆ ಅನ್ಕೊಂಡು ತಂದಿದ್ರು ಕಣ್ರಿ. ಅವರು ಲೇಟಾಗಿ ಗೊತ್ತಾಯ್ತಂತೆ. ಆಮೇಲೆ ಸೀರೆ ತಗೊಂಡು ಮತ್ತೆ ನಮ್ಮ ಮಾವನು ಬಂದಿದ್ರು. ಕರ್ಕೊಂಡೋಗಿ ಸೀರೆ ಗೀರೆ ಉಡ್ಸಿ ಒಬ್ಬಟ್ಟು ಊಟ ಮಾಡಿ ಇಟ್ಬಿಟ್ಟು ಕಳಿಸ್ತಾರೆ. ನಾಳೆ ನಾಡ್ದು ಬಂದು ಕರ್ಕೊಂಡು ಹೋದಾರೇನೋ ನಮ್ಮ ಅವರು. ಫೋನ್ಗಿನ್ ಮಾಡಿದ್ರಾ? ಅದೇನಪ್ಪಲ್ಲ ಅವನ ಫೋನ್ ಮಾಡಿತ್ತಂತೆ ಮಾವ. ಅವೇನು ಹೇಳವ್ರಿ ನನಗೆ ಮಗ ತೋರ್ ಮಾತಾಡೋಕ್ಕೆ ಯೋಗ್ಯತೆ ಇದ್ದದ ಅದಕ್ಕೆ ಅವುಗಳಿಗೆ
ಮಕ್ಕಕ್ಕೆ ಮಕ್ಕ ಕೊಟ್ಟು ಮಾತಾಡಕ್ಕೆ ನಾಚಿಕೆ ಆಗ್ಬಿಟ್ಟದೆ. ಹಿಂಗೆ ನಮ್ಮ ಅಪ್ಪ ನೋಡ್ಕೊಳ್ಳಿವಲ್ಲ, ಆಮೇಲೆ ಹೂವು ಬೇರೆ ಬಂದಕ್ಷಣ ಅಂಬರ್ಕೊಬಿಟ್ಲಲ್ಲ, ಅದಕ್ಕೆ ಮಕ್ಕ ತೋರ್ಸೋಕ್ಕೆ ನಾಚಿಕೆ. ಅಲ್ಲೂ ಒಪ್ತಾ ಹೋದಾಗ್ಲೂ ಒಳ್ಳೆರಂಗೆ ಆಡ್ಬಿಟ್ನಂತೆ. ಆಮೇಲೆ ತಪ್ಪಾಯ್ತು ಕಣಪ್ಪ, ಹೂನು ಚೆನ್ನಾಗಿ ನೋಡ್ಕೊತೀನಿ, ನಿನಗೂ ಏನು ಕಾರ್ಯ ಮಾಡಬೇಕು ಎಲ್ಲ ನಿಂತ್ಕೊಂಡು ಓಡಾಡ್ಕೊಂಡು ಮಾಡ್ತೀನಿ ಅಂತ ಅಂದಮೇಲಂತೆ ಒಪ್ಕೊಂಡಿದ್ದು ಅಪ್ಪ. ಇಲ್ಲಾದ್ರೂ ಒಪ್ಕೊತಿಲ್ವಂತೆ. ಒಳ್ಳೆ ನಾನು ಹೇಳ್ತೀನಿ ಕೇಳು, ಅವ್ರ ಮಕ್ಕಳು ಅಂದ್ರೆ ಅವ್ರಿಗೆ ಹೆಚ್ಚು. ಏನೇ ಆದ್ರೂ ನಾವು ಎಷ್ಟೇ ಇದು ಮಾಡಿದ್ರು ಮಗಳು ಮಗಳೇ, ಗಂಡು ಮಕ್ಕಳೇ ಅವರೇ ಮಾಡ್ಕೊಂಡು ಹೋಗ್ಬೇಕು ಹೊರ್ತು ನಾವು ಏನೇ ಮಾಡಿದ್ರು ಸಲ್ಲಕ್ಕಿಲ್ಲ. ಸರಿಯಾ? ನಾವು ಮಾಡೋಂಥ ಕರ್ತವ್ಯ ಮಾಡೋದ ಬೇಡ ಅನ್ನಕ್ಕಿಲ್ಲ. ಅವರೇ ಮುಂದಾಳತ್ತು ಹತ್ಕೊಂಡು ತಗೊಂಡು ಮುಂದಕ್ಕೆ ನಿಂತ್ಕೊಂಡು ಮಾಡಲಿ. ಸುಮ್ಕಿರು, ತಲೆ ಕೆಡ್ಸ್ಕೊಳ್ಳೋದು ಬೇಡ. ನಾವೊಂದು ಮುರಿ ತೆಗೆದುಕೊಟ್ಬಿಡೋಕ್ಕಾಯ್ತು ತಿಥಿಗೆ. ಹಂಗೆ ಮಾಡೋದ ಬಿಡಿ. ಒಂದು ಎಷ್ಟು 25-30 kg ಬೀಳದ ಒಂದು ಮರಿ ತಗೊಬಿಟ್ರೆ ಸಾಕಲ್ವಾ? ಯಾರು ತಿಥಿಗೆ ಬಂದ್ರೆ ಜಾಸ್ತಿಯಾ? ತಗೊಳಕಾಯ್ತದ ಬಿಡು. ಒಂದು ಮರಿ ತೆಗೆದು ಕೊಟ್ಬಿಡ್ತೀನಿ. ಒಂದು 25 kg 30 kg ಬೀಳದ. ಅವ್ರು ನೋಡೋದು ಏನು ಮಾಡಾರು ಎಂತು ಏನು ಅವೆಲ್ಲ ಮಾತಾಡ್ಕೊಂಡಿಲ್ಲ. ಏನು ಮಾತಾಡಿತಿಲ್ಲ. ನನಗೆ ಹೂವು ನೋಡಿದ್ರೆ ಪಾಪ ಹೊಟ್ಟೆ ಉರಿತಿದ್ದು, ನನಗೆ ಇರೋಕ್ಕಾಗಲಿಲ್ಲ. ಆಮೇಲಿಂದ ಇಲ್ಲ ಸಪ್ಪಸ ನೋಡ್ಬೇಕಲ್ಲ, ನೋಡ್ಬಿಟ್ಟು ಹೋಗೋದ ಅಂದ್ಕೊಂಡು ಬಂದೆ. ಹಂಗೆ ಹೋಯ್ತೀನಿ ನಾನು, ನೋಡ್ತೀನಿ ನಂಗಳಿಗೆ ಇದ್ಬಿಟ್ಟು ಹೋಯ್ತೀನಿ ಕಣ್ರಿ. ಬಿಟ್ಟು ಕೊಡೋಣ? ಬೇಡಕ್ಕ, ಸುಮ್ಕೆರಿಗೆ ಹೋಯ್ತೀನಿ ನಾನೇ. ಆಯಿತು, ನೀನೇನು ಯೋಚನೆ ಮಾಡೋಕೆ ಹೋಗ್ಬೇಡ, ಸುಮ್ಮನಿರು, ಎಲ್ಲ ಸರಿ ಆಯ್ತದೆ. ಅವ್ರು ನೋಡ್ಕೊಂಡ್ರೆ ಎಷ್ಟು ಬಿಟ್ರೆ ಎಷ್ಟು. ನೋಡಲೇ ನಾನು ಹೇಳ್ತೀನಿ, ಇನ್ನು ಮೂವನಿಗೆ ಯಾರು ದಿಕ್ಕು ಅನ್ನೋದನ್ನ ನೀನು ಮನ್ಸಿನ ತೆಗ್ದಾಕ್ಬಿಡು. ಯಾಕೆ ನಾವೆಲ್ಲ ಸತ್ತೋಗಿದ್ದಾವ? ನೋಡ್ಕೊಳಕ್ಕಾಯ್ತದೆ ಬಿಡು. ಏನೋ ಅಮ್ಮ ಉಣ್ಬಾರ್ದು ಉಣ್ಕೊಯ್ತಿತ್ತಾ? ಹಾಂ, ನೀನು ಯಾಕೆ ತಲೆಗೆಡ್ಸ್ಕೊಂಡೋದಿ? ನೋಡ್ಕೊಳಕ್ಕಾಯ್ತದೆ ಬಿಟ್ಲೆ. ಒಂದೂರ್ಗೆ ಇಬ್ಬರಲ್ಲಿ ಹೆಣ್ಮಕ್ಳಿದ್ದೀರಿ, ಇಲ್ಲಾದ್ರೆ ಇಲ್ಲಿ ಉಣ್ಲಿ, ಅಲ್ಲಾದ್ರೆ ಅಲ್ಲಿ ಉಣ್ಲಿ, ಓಡಾಡ್ಕೊಂಡಿರ್ಲಿ ಬಿಡು. ಈಗ ಏನು ಗಂಗೆ ಕಂಡ ಏನು ಕೆಟ್ಟವನ? ಇದು ಸಾವಿತ್ರಕ್ಕ ಕೆಟ್ಟವಳು ಬಂದರೆ ಅಂಕ ಬಿಂಕ ಆಡ್ತಾಳೆ ನಂಗಿದ್ದದ. ಆಡಿದ್ರೆ ನಮ್ಮ ಹೂವು ಆಡ್ಕೊತಾಳೆ ಅಷ್ಟೇ. ಅವಕ್ಕೆಲ್ಲ ತಲೆಗೆಡ್ಸ್ಕೊಬಿಡ್ದು. ಸುಮ್ಮನಿರು, ಎಲ್ಲ ತಿಥಿ ಪತಿ ಎಲ್ಲ ಕಳೀಲಿ, ಆಮೇಲೆ ಏನು ನೋಡೋಕ್ಕಾಯ್ತದೆ. ಆಮೇಲೆ ಇನ್ನೇನಂದ್ರಂತೆ? ಅದೇ ತಿಂಗಳ ತಿಥಿ ಮಾಡಬೇಕು ಅಂದ್ರಂತೆ ಕಣ್ರಿ. ಅಯ್ಯೋ, ಮಾಡೋಕ್ಕಾಯ್ತದ ಹಾಕು. ಏನು ಅವರು ಬಂದು ಉಣ್ಕೊಬೋದಿತ್ತ ನಿಮ್ಮಪ್ಪ? ನಾವೇ ತಾನು ಉಣ್ತಿದ್ದವರು, ಹೋಗೋಗಿ ಮಾಡ್ಬಿಟ್ಟೆ ಬರೋಕ್ಕಾಯ್ತದ ನಾವೇ. ಇನ್ನೇನು ತಲೆಗೆಡ್ಸ್ಕೊಬೇಡ, ಸುಮ್ಕಿರು. ಇನ್ನೇನು ನಿನ್ನ ಆದ್ನೀರ್ ಕತೆ ಏನು ನಿನ್ನ ತಮ್ಮದಿರು ಇರ್ತಿರ್ದು? ಏನು ಇಲ್ಲಿರೋದಾಗಿರೋದು ಅವೆಲ್ಲ ಮಾತುಕತೆ ಬಂದಿಲ್ಲ? ಏನು ಮಾತುಕತೆ ಇಲ್ಲ ಕಣ್ರಿ. ಏನು ಅಡಿ ತುಟಿ ಮೇಕುದಿಲ್ಲ. ಅವರು ನಾವು ಏನು ಮಾತಾಡಿಲ್ಲ. ಏನು ಮಾಡಕ್ಕೆ ಮಾತಾಡೋಕೋದಿರಿ? ನಾವೇನು ಮಾತಾಡಿಲ್ಲ, ಅವರು ಏನು ಮಾತಾಡಿಲ್ಲ. ದೊಡ್ಡಪ್ಪ ಮಾತ್ರವೇ ತಿಥಿ ಎಲ್ಲ ಕಳೀಲಿ, ಕುತ್ಕೊಂಡು ಮಾತಾಡೋಕ್ಕಾಯ್ತದೆ. ಏನು ಎಂತು ಅಂತ ಮುಂದಕ್ಕೆ ಏನು ನನ್ನ ಕುತ್ಕೊಂಡು ಮಾತಾಡೋಕ್ಕಾಯ್ತದೆ ಅಂದ್ಬಿಟ್ಟು ಅಲ್ಲಿ ಗಂಟ ಯಾರು ಏನು ಎತ್ಬಿಡಿ ಅಂತ ಅಂತದೆ. ಸುಮ್ಮನೆ ಯಾಕೆ ಎತ್ಬಿಟ್ಟು ಜಗಳಾಡ್ಕೊ ಕೂತ್ಕೊಂಡಿರ ಮನೇಲಿ? ಬೇಡ ಬಿಡು. ಅದೊಳ್ಳೆ ಸರಿ ಆಯಿತು. ಬೇಡ ನೀನು ಹೋಗಿದ್ದ ಕೆಲಸ ನಿಮ್ದು ಅಷ್ಟು ಮುಗಿಸ್ಕೊ ಬನ್ನಿ. ಅದೇ ಯಾಕೆ ಅವ್ರ ಮನೆ ಸುದ್ದಿ ನಮಗೆ ಅತ್ತೆ ಮಾತ್ರ. ನೀನು ಅದನ್ನೊಂದು ಮಾತ್ರ ಮನ್ಸಲ್ಲಿ ಇಟ್ಕೊಬಿಡು. ನಮ್ಮ ಹೂವಿಗೆ ಹಂಗೆ ಹಿಂಗೆ ನಮ್ಮ ಹೂವಿನ ಕತೆ ಏನು ಅನ್ನೋದನ್ನೆಲ್ಲ ನಿಮ್ಮ ಮನ್ಸಿಗೆ ತೆಗ್ದಾಕ್ಬಿಡು. ನಾವು ಇರೋ ಗಂಟ ಯೋಚನೆ ಬೇಡ, ನಾವು ನೋಡ್ಕೊಳಕ್ಕಾಯ್ತದೆ. ಸರಿ ಆಯಿತು, ಊಟ ಮಾಡಾಗಿ. ಬೇಡ ಮಾಡಕ್ಕಿಲ್ಲ ಕತೆ ತಡೀಲಿ. ಮತ್ತೆ ಹೋಗ್ಬಿಟ್ಟು ಹೊಸ ನೋಡ್ಕೊ ಬರ್ತೀವಿ ಅಂತ ಹೋಗಿ. ಸರಿ, ನಾನು 2 ಗಂಟೆ ಬಸ್ಗೆ ಹೋಯ್ತೀನಿ ಕಣ್ರಿ. ಬಿಟ್ಕೊಡೋಣ ನಾನು. ಅಯ್ಯೋ, ತಿಂದು ಏನು ತಿರ್ಗಿರಿ, ಬೇಡ ಬಿಡಿ. ಸರಿ ಆಯಿತು, ಹೋಗು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.